ಸೋಮಶೇಖರ್ಗೆ ಬದುಕು ಕೊಟ್ಟ ಮೆಹಬೂಬ್ ಹಸನ್ ನಾಯ್ಕವಾಡಿ ದಂಪತಿ ಬಸ್ತವಾಡದಲ್ಲೊಂದು ಸಹಬಾಳ್ವೆಯ ಕತೆ. ಸಾಕಿ ಬೆಳೆಸಿ ಮದುವೆ ಮಾಡಿಸಿದ ಕುಟುಂಬ. ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಮೆಹಬೂಬ್ ಹಸನ್ ನಾಯ್ಕವಾಡಿ ಮತ್ತು ನೂರ್ ಜಾನ್ ದಂಪತಿಗಳು ಸೋಮಶೇಖರ್ ಮತ್ತು ವಸಂತ ಎಂಬ ಇಬ್ಬರು ಅನಾಥ ಮಕ್ಕಳನ್ನ ಸಾಕಿ ಶಿಕ್ಷಣ ನೀಡಿ ಇದೀಗ ಒಬ್ಬ ಮಗನ ಮದುವೆಯನ್ನು ನೆರವೇರಿಸಿದ್ದಾರೆ. ರವಿವಾರ ಕಾಡಸಿದ್ದೇಶ್ವರ ಸಭಾಭವನದಲ್ಲಿ ನಡೆದ ಮದುವೆ ಕಾರ್ಯಕ್ರಮದಲ್ಲಿ ವಧುವರರು ಹಿಂದೂಗಳು, ಆದರೆ ಮದುವೆಯ ಸಂಪೂರ್ಣ ಜವಾಬ್ದಾರಿ, ಖರ್ಚು ವೆಚ್ಚ, ಓಡಾಟ ಮತ್ತು ಆತ್ಮೀಯ ಕಾಳಜಿ ಎಲ್ಲವೂ ಮುಸ್ಲಿಂ ಕುಟುಂಬದ್ದೇ. ಹಿಂದೂ ಲಿಂಗಾಯತ ಸಮಾಜದ ಶಿವಾನಂದ ಕಾಡಯ್ಯ ಪೂಜಾರ ದಂಪತಿಗೆ ಇಬ್ಬರು ಪುತ್ರರು. ಹಿರಿಯ ಸೋಮಶೇಖರ್ಗೆ 4 ವರ್ಷ, ಕಿರಿಯ ವಸಂತಗೆ 2 ವರ್ಷ ಇದ್ದಾಗಲೇ ಪೋಷಕರ ನಿಧನದಿಂದ ಮಕ್ಕಳು ಅನಾಥರಾದರು. ದಿಕ್ಕಿಲ್ಲದ ಆ ಬದುಕಿಗೆ ದಾರಿ ತೋರಿಸಿ ನಾಯ್ಕವಾಡಿ ದಂಪತಿ ಇಬ್ಬರನ್ನು ಮಡಿಲಿಗೆ ಹಾಕಿಕೊಂಡು ಪ್ರೀತಿ ಕಾಳಜಿಯಿಂದ ಸಾಕಿ ತಮ್ಮ ಮಕ್ಕಳ ಜೊತೆಯಲ್ಲೇ ಬೆಳೆಸಿದರು. ನಾಯ್ಕವಾಡಿ ದಂಪತಿಗೂ 4 ಪುತ್ರರು ಮತ್ತು ಒಬ್ಬ ಪುತ್ರಿ ಇದ್ದಾರೆ. ಒಟ್ಟು 7 ಮಕ್ಕಳನ್ನ ಒಂದೇ ಮನೆಯಲ್ಲಿಟ್ಟು ಊಟ, ಬಟ್ಟೆ, ಶಿಕ್ಷಣ ಎಲ್ಲವನ್ನೂ ಸಮಾನವಾಗಿ ನೋಡಿಕೊಂಡಿದ್ದಾರೆ. ಮೆಹಬೂಬ್ ಹಸನ್ ನಾಯ್ಕವಾಡಿ ಅವರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕಾಡಯ್ಯ ಪೂಜಾರ ಕೂಡ ಖಾಸಗಿ ಬಸ್ ಚಾಲಕರಾಗಿದ್ದರು. ವರ ಸೋಮಶೇಖರ್ ಮತ್ತು PU ಪೂರ್ಣಗೊಳಿಸಿದ ವಸಂತ ಇಬ್ಬರು ಯಮಕನಮರಡಿ ಬಳಿಯ ವಿಶೇಷ ಆರ್ಥಿಕ ವಲಯದ ಏಕಸ್ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಹಿರಿಯ ಪುತ್ರ ಸೋಮಶೇಖರ್ಗೆ ಮಹಾರಾಷ್ಟ್ರದ ಗಡಹಿಂಗ್ಲಜ ತಾಲೂಕಿನ ತಣೂಡಿ ಗ್ರಾಮದ ಪೂನಂ ಅವರನ್ನ ವಧುವಾಗಿ ಆಯ್ಕೆ ಮಾಡಿ ಹಿಂದೂ ಲಿಂಗಾಯತ ಸಂಪ್ರದಾಯದಂತೆ ಮದುವೆ ನೆರವೇರಿಸಲಾಯಿತು. ನಾಯ್ಕವಾಡಿ ಕುಟುಂಬದವರು, ಊರಿನ ಹಿರಿಯರು ಈ ಮದುವೆಗೆ ಸಾಕ್ಷಿಯಾದರು. ಸೋಮಶೇಖರ್ ಶಿವಾನಂದ್ ಪೂಜೇರಿ ಅವ್ರ ಪಪ್ಪ ಮಮ್ಮಿಗೆ ಏನು ಇಲ್ಲ, ಅವ್ರು ಮಾನಸಿಕ ಮಾಡ್ಕೊಂಡು ತೀರ್ಕೊಂಡ್ರು. 20 ವರ್ಷ ಆಯ್ತ್ರಿ. ಅವಾಗಿಂದ ಮಕ್ಕಳಿಗೆ ನಾವು ಚಿಕ್ಕವ್ರಿದ್ದಾಗಿಂತಾರೆ ರೀ ನಾವು ನೋಡ್ತಾ ಅವ್ರು ಇದ್ದಾಗಿಂತನೂ ನೋಡ್ತಿದ್ವಿ ರೀ. ಅವ್ರಿಗೂ ಜರ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ರೀ. ನಾವು ಮೊದ್ಲಾಗಿಂತನೂ ನೋಡ್ತಿದ್ವಿ ರೀ. ಅವ್ರು ತೀರ್ಕೊಂಡ ಮೇಲೆ ರೀ ಮಕ್ಕಳು ಚಿಕ್ಕವ್ರದಾರ ಅಂತೇಳಿ ಇವು ದೊಡ್ಡ ಮನೆ ಆಗ್ತೈತಿ. ಆ ಕಡೆನೇ ಅವ್ರ ಅವರು ತೀರ್ಕೊಂಡ ಮೇಲೆ ಮೊದಲು ಅವ್ರ ಪಪ್ಪಾರು ತೀರ್ಕೊಂಡ್ರು ರೀ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರ ಮಮ್ಮಿ ಅವ್ರು ತೀರ್ಕೊಂಡ್ರು. ಮಾನಸಿಕ ಮಾಡಿ ತೀರ್ಕೊಂಡ್ರು, ಮತ್ತೇನು ಇರಾಕಿಲ್ಲ ರೀ. ಹಾಂ, ಅವ್ರ ಮಮ್ಮಿ ಅವ್ರು ಏನಂದ್ರು, ಅವ್ರ ಪಪ್ಪಾರು ಚೆನ್ನಕ್ಕೆ ದವಾಖಾನೆಗೆ ತೀರ್ಕೊಂಡ್ರು ರೀ, ಆರಾಮ ಇರಾಕಿಲ್ಲ ರೀ. ಆಮೇಲೆ ಅವ್ರ ಮಮ್ಮಿ ಅವರು ಸ್ವಲ್ಪ ದಿವಸ ಕಸಾರಿ ಬಂದಂಗೆ ಹಾಗಾಗಿ ಮಾನಸಿಕ ಮಾಡ್ಕೊಂಡ್ರು ರೀ. ಮಾನಸಿಕ ಮಾಡ್ಕೊಂಡು ಎಲ್ಲ ಹಿಂಗೆ ಮಾತಾಡ್ತಾ ಮಮ್ಮಿ ನನಗೆ ಯಾಕ್ರಿ ಹಿಂಗೆ ಮಾಡಾಕತ್ತೀರಿ ಅಂತ ಕೇಳೀನಿ ರೀ. ನಾ ಏನಿಲ್ಲ ರೀ, ನನಗೆ ಆರಾಮಿಲ್ಲ, ನನಗೇನು ಆಗಾನಿಲ್ಲ, ಆರಾಮದೀನಿ ಅಂದ್ರೆ ಎಷ್ಟು ಚಂದ ಮಾತಾಡಿದ್ರು ರೀ. ಯಾಕವ್ವ ಹಿಂಗ್ಯಾಕೆ ಮಾಡ್ತಿ, ಹಿಂಗ್ಯಾಕೆ ಟಕ ನೋಡಾಕತ್ತೀರಿ ನೀವು, ಹೇಳು ಏನಾಗ್ತದೆ ಅಂತ ಹೇಳಿನಿ ರೀ. ಏನಿಲ್ಲ ಕಾಕು, ನನಗೆ ಚಹಾ ಮಾಡಿಕೊಡ್ರಿ ಅಂದರು. ಚಹಾ ಮಾಡಿಕೊಟ್ಟಿವಿ ರೀ. 1 ಗಿಲಾಸ್ ಚಹಾ ಕೊಡ್ರಿ ಅಂದ್ರೆ ಚಹಾ ಕೊಟ್ಟಿವಿ ರೀ. ಚಹಾ ಕುಡಿದ್ರು. ಮತ್ತು ಸರಿಯಾಗಿ ಮತ್ತು ಚಹಾ ಕುಡಿದ ಕೇಸಿಂದ ಹಿಂಗೆ ನೋಡಾಕತ್ತಾರ್ರಿ ಅವರು. ಯಾಕೆ ಮಕ್ಕಳಿಗೆ ಎಲ್ಲ ಹಿಂಗೆ ನೋಡಾಕತ್ತಿ ಅನ್ನಕತ್ತೀನಿ ರೀ. ಏನಿಲ್ಲ ಅಂತೇಳಿ ಹಿಂಗೆ ಮಾಡಿದ್ರಿ ರೀ ಅವರು. ಏನಿಲ್ಲ ಅಂದ್ರೆ ಯಪ್ಪ ನೀರಾರು ಕುಡಿಸ್ರಿ ಮಮ್ಮಿಗೆ ಅಂದಿನಿ ರೀ. ನೀರು ಕುಡಿಸಿದ್ರು ಮತ್ತು ನಮಗೆ ನೋಡಾಕತ್ತರು. ಅವ್ರಿಗೇನಾಗಲ್ಲ ಅಂಥೇಳಿ ಸರಿಯಾಗಿ ಮಾತಾಡಕತ್ತಿದ್ರು. ಏನಾಗೋದಿಲ್ಲ ಅಂತೇಳಿ ನಾವು ಯಾರಿಗೂ ಕೂಡಿಸಲಿಲ್ಲ ರೀ. ಆಮೇಲೆ ಮಂದಿ ಇಲ್ಲಿ ಅವ್ರು ಒಬ್ರಿಗೊಬ್ರು ಒನ್ನೆನ್ನವರು ಬರಾಕತ್ತರು. ಯಾಕೆ 100 ಜನ ಅಂತೇಳಿ ಬರಾಕತ್ತರು. ಇಲ್ರಿ ಶೈಲಾ ಎತ್ತರ ಮಾಡಾಕತ್ತಾಳ ಮತ್ತು ಟಕಮಕ ನೋಡಾಕತ್ತಾರು ಅಂತ ಹೇಳಿನ್ರಿ. ಹೇಳಿದ ಕೂಡಲೇ ಅವ್ರು ಏನು ಮಾಡಿದರು, ಅವರು ಒಂದು ಸ್ವಲ್ಪ ಚಹಾ ಕೊಟ್ಟರು, ನಾವು ಚಹಾ ಕೊಟ್ಟಿವಿ ರೀ. ಮಕ್ಕಳು ಮಾರಿ ನೋಡಾಕತ್ತ ಕೂಡಲೇ ಅವ್ರಿಗೆ ನೀರು ಕುಡಿಸಿದ್ರು. ನಾವು ಮೇಲೆ ಮತ್ತೆ ನೋಡಾಕತ್ತ ಕೂಡಲೇ ನಾನು ನೀರು ಹಾಕಿನ್ರಿ. ಏನು ಚಿಂತೆ ಮಾಡಬೇಡವ, ನಿನಗೇನಾಗ್ತೈತಿ ಹೇಳು ಅಂದ ಕೂಡಲೇ ನಾವು ಅದೇವಿ, ನಿನಗೇನಾಗ್ತೈತಿ ಹೇಳು ಅಂತೇಳಿ ನಾನು ಸ್ವಲ್ಪ ನೀರು ಕುಡಿಸಿದ ಕೂಡಲೇ ಅವ್ರು ಆರಾಮಲಿಂದ ಕಣ್ಣು ಮುಚ್ಚಿದ್ರು. ಅವರು ತೀರ್ಕೊಂಡಾರ ಅಂತೇಳಿ ನಮಗೆ ಅನಿಸ್ಲಿಲ್ಲ ರೀ. ಅವ್ರಿಗೇನು ಕಣ್ಣಿಗೆ ನಿದ್ದೆ ಬಂತು ಏನು ಬಂತು ಅಂದ್ಕೊಂಡು ಇದೇ ಮಾತು ತಿಳಿದೀವಿ ರೀ. ಆಮೇಲೆ ಕೈ ಹಿಡಿದು ನೋಡ್ತೀವಿ ರೀ, ಡಾಕ್ಟ್ರ್ ಕರ್ಸಿದೀವಿ ರೀ. ಅವರು ಜೀವ ಹೋಗಿತ್ತು ರೀ. ಇಲ್ಲಮ್ಮ ಅವ್ರ ಜೀವ ಹೋಗಿದೆ ಅಂತಂದರು. ಇವ್ರಿಗೆ 20 ವರ್ಷದಿಂದ ನಾವು ನಮ್ಮ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ನಮ್ಮ ಮಕ್ಕಳು ರೀ 5 ಮಂದಿ ಮಕ್ಕಳು ರೀ. ಇವು 2 ಮಕ್ಕಳು ರೀ. 7 ಜನ ಮಕ್ಕಳು
ನಂದ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ಹಬ್ಬ ಗಿಬ್ಬ ಎಲ್ಲ ಅವ್ರದ್ದು ಹಬ್ಬ ಇತ್ತಂದ್ರೆ ರೀ ನಾವು ಬ್ಯಾಳಿಗೆ ಹಾಕ್ತೀವಿ ರೀ, ಅವ್ರ ಹಬ್ಬ ಆಚರಿಸ್ತೀವಿ ರೀ. ಇಲ್ಲೆಲ್ಲ ಬಂದು ಇಲ್ಲೇನು ಅಡ್ಗೆ ಮಾಡಲ್ಲ ರೀ, ಅಲ್ಲೇ ಮಾಡಿ ಇಲ್ಲೇ ಇದನ್ನು ಮಾಡ್ತೀವಿ ರೀ. ಗಣಪತಿದು ಏನಾರ ಇತ್ತಂದ್ರೆ ಯಪ್ಪ ನಿಮ್ಮ ಮನೆಗೆ ಇಷ್ಟ ಏನಾರ ಸ್ವೀಟ್ ತಂದು ಗಣಪತಿಗೆ ನೈವೇದ್ಯ ಹಿಡೀರಿ ಅಂತ ಹೇಳ್ತೇನೆ ರೀ. ಅದೆಲ್ಲ ಗಣಪತಿ ತಗೊಳ್ಳೋದು ಮಾಡೋದು ನಾವೇ ಮಾಡ್ತೀವಿ ರೀ. ದೀಪಾವಳಿ ಮಾಡೋದ್ರಿ ಮಕ್ಳು ಎಲ್ಲರೂ ಕೂಡಿ ಅದು ಎಲ್ಲ ಮಾಡ್ತಾರೆ. ಹೆಣ್ಣು ಅದು ಏನಾಯ್ತು ರೀ, 4 ಜನ ಒಂದು ಹೆಣ್ಣು ಐತಿ ಅಂತೇಳಿ ಹೇಳಿಟ್ಟಿದ್ದೀನಿ ರೀ ಎಲ್ಲರಿಗೂ. ಐತಿ ಬಂದು ಹೋಗ್ರಿ ಅಂತ ಹೇಳಿದರು. ಅಂದರೆ ನಮ್ಮ ಮುಸ್ಲಿಮ್ದೊಳಗೆ ಮಕ್ಕಳು ಬೆಳೆದವ್ರಿ, ಮತ್ತು ನಿಮ್ಮದು ಕೊಡೋದು ಇಷ್ಟ ಇದ್ದರೆ ಎಲ್ಲ ಹೇಳ್ರಿ ಅಂತ ಹೇಳಿದೀವಿ ರೀ. ನನ್ನ ಇರಲಿ ಬಂದು ಹೋಗ್ರಿ ಅಂತ ಅವರು ಹೇಳಿದ್ರು ರೀ. ನಾವು ಭಾಳ ಮಂದಿ ಬೇಡ, ಪಬ್ಲಿಕ್ ಮಾಡೋದು ಭೀ ಬೇಡ, 4 ಜನ ಹೋಗಿ ನೋಡ್ಕೊಂಬರ್ಬೇಕು ಅಂತೇಳಿ ಹೋದಿವಿ ರೀ. ಹೋದ ಕೂಡಲೇ ಅವ್ರಿಗೆ ನಮ್ದು ಹುಡುಗಿ ಮನಸ್ಸಿಗೆ ಬಂತು ರೀ, ಅವ್ರ ಹುಡುಗಿ ನಮಗೆ ಮನಸ್ಸಿಗೆ ಬಂತು ರೀ. ನಾವು ಏನು ಹೇಳಿದ್ದೀವಿ ರೀ, ನಮಗೆ ಹುಡುಗಿಗೆ ಮನಸ್ಸಿಗೆ ಬಂದಿತ್ತು ರೀ, ನಿಮಗೆ ಹೇಗಿದೆ ಅಂತ ಕೇಳಿದ್ದೀವಿ ರೀ. ಅಂತಲೇ ನಾವು ನಿಮ್ಮ ಮನೆ ತನ 4 ಜನ ಬಂದು ನೋಡ್ಕೊಂಡು ಹೋಗ್ತೀವಿ ರೀ, ಆಮೇಲೆ ಪಂಜರಿಗೆಲ್ಲ ಇದು ಮಾಡೋಣ ಅಂತ ಹೇಳಿದ್ರು ರೀ. ಆಯ್ತು ರೀ, ನೀವು ಅವಾಗ ನೋಡ್ಕೊಂಡು ಬರ್ತೀರಿ ಬರ್ರಿ. ಅವ್ರು ಮುಹೂರ್ತ ಪ್ರಕಾರ ಸಂಡೇ ದಿವ್ಸ ಬಂದರ್ರಿ. ಬಂದು ಅವ್ರು ನೋಡ್ಕೊಂಡು ಹೋದರು. ನೋಡ್ಕೊಂಡು ಹೋದ ಕೂಡಲೇ ನಾವು ಹಿರಿಯರಿಗೆ ಕರಿಬೇಕಂತೇಳಿ ಹೇಳಾಕತ್ತೀರಿ. ನಮ್ಮ ಹುಡುಗ ಹೋಗಿ ಹೇಳಿದ್ದೇನೆ ರೀ ಒಬ್ಬರಿಗೆ, ಬೇಡ ಈಗೇನು ನಾವು ನೀವು ಅಂತೇಳಿ ತಿಳ್ಬೇಡ, ನಿಮ್ಗೆ ಅವರಿಗೆ ಪಸಂದ್ ಬಂದೈತಿ, ಸಕ್ರೆ ಬಾಯಾಗ ಹಾಕೋರಿ, ನೀರು ಕುಡೀರಿ ಅಂತ ಹೇಳಿದರು. ಅವ್ರು ಹೇಳಿದಾಗ ಹಾಗೆ ಮಾಡಿದ್ದೀವಿ ರೀ. ಇವ್ರ ಮಾಮಾರು ಕರ್ಸಿದ್ದೀವಿ ರೀ, ಇಲ್ಲಿ ಗಳತಗ ಅವ್ರಿ, ಮತ್ತು ಇರ್ಬೇಕ್ಸಿ ಅನ್ನ ಅಂತ ಹೇಳಿದಾರೆ ರೀ. ಇವ್ರು ದೊಡ್ಡಪ್ಪ ಆಗ್ಬೇಕು ರೀ ಅವ್ರಿಗೆ, ಅವರಿಗೆ ಕರ್ಸಿದ್ದೀವಿ ರೀ. ಅವರೆಲ್ಲ ನಿಂತು ಸಕ್ರೆ ನೀರು ತೊಗೊಂಡು ಎಲ್ಲರೂ ಬೀಗರು ಕೂಡಿದ್ರು ರೀ. ಕೂಡನ ಆಮೇಲೆ ಯಾದಿ ಬರೆದ್ರಿ ಅಂತೇಳಿ ಅಂದಿವಿ ರೀ ನಾವು. ಅವ್ರು ಯಾದಿ ಬರೆಯಾಕ ಹಿರಿಯರು ಏನಂದರು, ಬೇಡಮ್ಮ ನಿಮ್ಗೆ ದೊಡ್ಡ ಖರ್ಚು, ಎರಡೂ ಕೂಡಿ ಎಲ್ಲ ಒಂದೇ ಟೈಮ್ ಮದುವೆಯಾಗ ಆಗ್ತೈತಿ, ನಿಮ್ಗೆ ಅವ್ರಿಗೆ ಪಸಂದ್ ಬಂದೈತಿ ಸಾಕು ಅಂದರು ರೀ. ಅದೇ ಮಾತು ಅದನ್ನು ಇಟ್ಕೊಂಡು ರೀ ಅವ್ರಿಗೆ ಮಾತು ಒಪ್ಪಿಗೆ ಕೊಟ್ಟಿವಿ ರೀ. ಅಂದ ಕೂಡಲೇ ಅವರು ನಾವು ಕೂಡಿ ಒಪ್ಕೊಂಡೀವಿ ರೀ. ಆ ಮದ್ವೆ ಟೈಮ್ದಾಗ ರೀ ಫಸ್ಟ್ಗೆ ಯಾದಿ ಬರೋದ್ರಿ, ಎಲ್ಲ ಮದುವೆ ಬರೋದ್ರಿ, ಬಸ್ಟಿಗೆ ಹಾಕಿದ್ರಿ. ಆಮೇಲೆ ಅವ್ರ ಪರಂಪರೆ ಹೆಂಗೈತ್ರಿ, ಅದು ಹಿಂದೂ ಮುಸ್ಲಿಮ್ದಾಗ ಎಲ್ಲ ಸಂಪ್ರದಾಯ ಹಿಂದೂದು ಹೆಂಗೈತ್ರಿ ಅದೇ ರೀತಿ ನಾ ಮುಂದೆ ನಿಂತ ಅಲ್ಲೇ ಆ ಪಂಡಿತರಂತೆಗೆ ಕುಂತ್ರಿ ನನ್ನೆಲ್ಲ ಅವ್ರು ನನ್ನ ಕೈಲಿಂದ ಮಾಡಿಸಿದ್ರು. ನಮ್ಮ ಮನೆಯವರು ನನ್ನ ಕೈಲಿಂದ ಮಾಡಿಸಿದ್ರು. ಐತವಾರ ದಿವಸ ರೀ 12ವರೆಗೆ 8ನೇ ತಾರೀಕು ಮದುವೆ ಆಯ್ತು ರೀ. ಅಕ್ಕಿ ಕಾಳು ಕಾಡೇಶ್ವರಿ ಸಿದ್ದೇಶ್ವರ ಗುಡಿ ಅದ ರೀ, ಹಿಂದೂ ಸಮುದಾಯದಿಂದ ಮಾಡಿದ್ದೇವೆ ರೀ. ಇಲ್ಲ ನಾ ಯಾರು ನೋಡಿದ್ದು ಅದು ಏನು ಸಮಸ್ಯೆ ಏನು ತಿಳ್ಕೊಳ್ಳೋಣ ಇಲ್ರಿ. ನಮ್ದು ಮಕ್ಕಳ ಅಂತೇಳಿ ನಾನು ಅವ್ರಿಗೆ ಅವ್ರು ನೋಡಬೇಕು ಇವ್ರು ನೋಡಬೇಕು ಅವ್ರು ಬರಲಿಲ್ಲ ಅಂತೇಳಿ ಏನಿಲ್ಲರಿ. ಇವ್ರ ತಾತ್ಯಾರೊಬ್ಬರು ಲಂಡನ್ಗೆ ಅದಾರ ರೀ, ಅವ್ರಿಗೆ ಬರೋಕೆ ಆಗೋದೂ ಇಲ್ಲ. ಅವ್ರಿಗೂ ಹೇಳಿದೀವಿ ರೀ, ಮಾಡ್ರಿ ಅಮ್ಮ ಅಂತೇಳಿ ಅವ್ರು ಹೇಳಿದ್ರು ರೀ. ಮಲ್ಲಿಕಾರ್ಜುನ್ ಅಂತ ಅದಾರ ರೀ ಅವ್ರು ಮಾಡ್ರಿ ಅಮ್ಮ ಅಂದ್ರಿ. ಹಿಂದೂ ಮುಸ್ಲಿಂ ಗಲಾಟೆಗಳು ಏನೂ ಆಗಲಿಲ್ಲ ರೀ. ಎಲ್ಲರೂ ದಯವಿಟ್ಟು ನಮಗೆ ನಿಂತು ಅಕ್ಕಿ ಕಾಳು ಒಗೆದು ಕೊಟ್ರಿ. ಮತ್ತು ಮನೆಗೆ ಎಲ್ಲರೂ ಇದನ್ನು ಮಾಡ್ಕೊತ ಬಂದ್ರಿ, ಎಲ್ಲ ಭಜಾನ ಗಾನ ಮಾಡ್ಕೊತ ಬಂದ್ರಿ, ವರಾತೆ ತೆಗೆದ್ರು. ಅದೆಲ್ಲ ಮಾಡ್ಕೊತ ಬಂದಾಗ ರೀ ಸಮಾಧಾನಲಿ ಬಂದು ಮದುಮಗಳಿಗೆ ಒಳಗೆ ತೊಗೊಂಡು ಜಗ್ಲಿಗೆ ನಮಸ್ಕಾರ ಮಾಡಿ ಆಮೇಲೆ ಮದುಮಗಳು ಅವ್ರ ಮನೆಗೆ ಹೋದ್ರು. ನನ್ನ ಹೆಸರು ನೂರ್ಜಾನ್ ಮೈಬೂಬ್ ನಾಯ್ಕ್ ಮುಲ್ಲಾರಿ. ಲಗ್ ಮದುವೆ ಮಾಡೋನು ಹುಡುಗರ್ದ ನಾ ಇರ್ತಾಗ ಗಟ್ಟಿ ಇರ್ತಾಗೆ ಮತ್ತು ನಾನು ನೋಡ್ತೇನೆ ಕಾಕು ಅವ್ರು ಎಲ್ಲರಿಗೂ ಹೇಳಿದರು, ನನಗೂ ಹೇಳಿದ್ರು. ನಾನು ನಿತ್ತು ಮದುವೆ ಮಾಡ್ತೇನೆ ಅಂತ ನಿನ್ನ ಹುಡುಗರ್ದ ಭಾಳ ಕೆಟ್ಟ ಅವ್ರು ಭಾಳ ದಿನ ಮದುವೆ ನೋಡತ್ತಾರ ಹುಡುಗರು. ನಂಗೂ ಆದ್ರೆ ಹೇಳಿದಾರೆ ರೀ ಅವ್ರು. ನಂಗೆ ಮಾತಾಡಕ್ಕೆ ಬರೋದು ಮತ್ತು ಏನ್ರ ಅಂತೀರಿ ಅದಕ್ಕೆ ಮತ್ತು ನಾನು ತೆಗೆದು ನಿಂತು ಮಾಡಿನೋ. ಅವರು ನನ್ನ ಪರವಾಗಿ ಅವ್ವ ಅಪ್ಪ ಅವ್ರರು ನನಗೆ ಈಗ ನನಗೂ ಭೀ ಯಾರಿಲ್ಲ ಅವ್ರ ಮತ್ತು ಹುಡುಗರು ಎಲ್ಲ ನನಗೆ ಈಗ ನನ್ನ ಮಕ್ಕಳಂತ ನಿಂತ ಮದುವೆ ಮಾಡಿದೆ ಎಲ್ಲರೂ ಕೊಡ್ರಿ ನಾವು. ಅವ್ರು ಭಾಳ ಸಣ್ಣಾಗ ಅವ್ರು ಅವ ತಿರ್ಕೊಂಡ್ರೇನಿಲ್ಲ ಅವರು ನೋಡ್ಕೊಂಡಾರ. ಇವು ಏನು 7ನೇತೆ 6ನೇತೆ ಏನು ಇದ್ದೋ ರೀ. ಮತ್ತು ಆವಾಗಿಂದ ಅವ್ರ ನೋಡ್ಕೊಂಡಾರ. ನಮ್ಮ ಮಂದಿ ಅಂತೂ ಯಾರು ನೋಡಿಲ್ಲ. ಸುಳ್ಳು ಯಾಕೆ ಹೇಳಿದ್ರಿ, ತಾಟು ಕೊಟ್ಟಿಲ್ಲ, ಚಾನು ಕೊಟ್ಟಿಲ್ಲ, ಏನೂ ಇಲ್ರಿ ನಿಮ್ಗೆ ಹೇಳೋದಂತಾರೆ. ಏನೂ ಮಾಡಿಲ್ಲ, ಎಲ್ಲ ಅವ್ರ ನೋಡಿದಾರೆ. ಹಾಂ ಅಗದಿ ಇತರ್ಲೇನ ನೋಡಿದಾರೆ. ತನ್ನ ಮಕ್ಕಳ ಪಕ್ಷನೂ ಹೆಚ್ಚು ನೋಡಿದಾರೆ. ಇದು ಮಾತಾರ ಖರೆ
ನೀವು ಇದ್ದಾರೆ ಅವ್ರ ಕಾಕ ಅದು ಎಲ್ಲ ಕರೆ ಅವ್ರು ಮತ್ತಾರೇನಿಲ್ಲ ಅಗ್ಗದಿ ನೋಡಿದಾರೆ ನೋಡ್ರಿ. ಹಾಂ ಒಟ್ಟು ಎಲ್ಲ ಏನಿದ್ದದೆಲ್ಲ ಡಿಟೇಲ್ ಎಲ್ಲ ಅವ್ರ ನೋಡಿದಾರೆ. ಹಾಂ ಬಿಸಿ ನಾನು ನೋಡಿದೇನ್ರಿ ತಾಟ್ ತಂತಂದು ಇಡ್ತೀರಿ ಮಲ್ಕೋತಿದ್ದವ್ರಲ್ಲ ದುಟ್ಟಿದಿಂದ ಬಂದು ಅವು ಟೇಬಲ್ ಮ್ಯಾಗ ತಾಟ್ ಇರ್ತದೆ ಬಂದು ನೋಡ್ತೀನಿ ರೀ ನಾ ಕಾಕು ಇಟ್ಟು ಚಂದ ಬಿಸಿ ತಾಟ್ ನಾನು ಸುದ ಅವ್ರ ತಾಟ್ ಊಟ ಮಾಡಿದ್ದೇನೆ ರೀ. ನಿಮ್ಗೆ ಹೇಳೋದಂದ್ರೆ ಅವ್ರು ನಮ್ಗೆ ಅವ್ರ ಜಾತಿ ಅಂತ ಭೇದ ಇಲ್ರಿ ನನಗೆ ಆಟ ಚಲೋ ನೋಡ್ಕೊಂಡಾರ ನೋಡ್ರಿ.